ಗಳಿಗೆ ಕೆಲವೊಂದು ಎಕ್ಸಾಂಪಲ್ ಆದ್ರೆ ಓಕೆ. ನೆಕ್ಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ. ಇಂಡೈರೆಕ್ಟ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಒಂದೇನು ನೋಡ್ತೀರಾ, ಎಕ್ಸೈಸ್ ಡ್ಯೂಟಿ ಅಂತ ನೋಡ್ತೀರಾ. ಎಕ್ಸೈಸ್ ಡ್ಯೂಟಿಯನ್ನ ಏನ್ ಕರಿತೀವಿ, ಅಬಕಾರಿ ಸುಂಕ. ಎಕ್ಸೈಸ್ ಡ್ಯೂಟಿ ಅಥವಾ ಅಬಕಾರಿ ಸುಂಕ ಅಂತ ಕರಿತೀವಿ. ಈಗ ಅಬಕಾರಿ ಸುಂಕ ಅಥವಾ ಎಕ್ಸೈಸ್ ಡ್ಯೂಟಿಯನ್ನ ನೀವು ನೋಡೋದಕ್ಕೆ ಹೋದ್ರೆ ಅಬಕಾರಿ ಸುಂಕದ ಒಳಗಡೆ ಏನ್ ಕಾಣುತ್ತೆ ನಿಮ್ಗೆ ನಾರ್ಮಲ್ ಆಗಿ, ಸೊ ಪ್ರೊಡಕ್ಷನ್ ಆಫ್ ಸಮ್ ಗೂಡ್ಸ್ ಲೈಕ್ ಲಿಕ್ಕರ್ ಅಥವಾ ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಅಂತ ಕರಿತಾರೆ. ಸೊ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೊ ಈ ತರದ ಪ್ರೊಡಕ್ಷನ್ ಪ್ರೊಸೆಸ್ ನ ಮೇಲೆ ನಾವೇನು ಸೊ ತೆರಿಗೆಯನ್ನು ಹಾಕ್ತೀವಲ್ಲ ಅದೆಲ್ಲ ಯಾವ್ದ್ರಲ್ಲಿ ಬರುತ್ತೆ, ಸೊ ಅದು ಎಕ್ಸೈಸ್ ಡ್ಯೂಟಿಯ ಒಳಗಡೆ ಬರುತ್ತೆ. ನೆಕ್ಸ್ಟ್ ಬರುತ್ತೆ ಕಸ್ಟಮ್ಸ್ ಡ್ಯೂಟಿ ಅಂತ ಕರಿತೀರ. ಕಸ್ಟಮ್ಸ್ ಡ್ಯೂಟಿ ಅಥವಾ ಇದನ್ನೇನ್ ಕರಿತೀವಿ, ಸೀಮಾ ಸುಂಕ ಅಂತ ಕರಿತೀರ. ಸೀಮಾ ಸುಂಕ, ಕಸ್ಟಮ್ಸ್ ಡ್ಯೂಟಿ ಅಥವಾ ಸೀಮಾ ಸುಂಕ. ಇದರ ಅರ್ಥ ಏನು, ಸೀಮಾ ಸುಂಕ ಅಥವಾ ಕಸ್ಟಮ್ಸ್ ಡ್ಯೂಟಿ ಅಂತಂದಾಗ ಸೊ ಇದು ಕ್ರಾಸ್ ಬಾರ್ಡರ್ ಆಕ್ಟಿವಿಟಿ. ಕ್ರಾಸ್ ಬಾರ್ಡರ್ ಆಕ್ಟಿವಿಟಿ ಅಂದ್ರೆ ಏನು, ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಅದಲ್ವಾ, ಆಮದು ಮತ್ತು ರಫ್ತುಗಳು ಏನಾಗುತ್ತೆ ಇವುಗಳ ಮೇಲೆ ವಿಧಿಸುವಂತ ತೆರಿಗೆಯನ್ನ ನಾವೇನ್ ನೋಡ್ತೀವಿ, ಕಸ್ಟಮ್ಸ್ ಡ್ಯೂಟಿ ಅನ್ನುವಂತ ಹೆಸರಿಂದ ನೋಡ್ತೀವಿ. ಸೊ ಇವೆರಡು ಬಹಳ ಮೇಜರ್ ಆದಂತ ಇಂಡೈರೆಕ್ಟ್ ಟ್ಯಾಕ್ಸ್ ಗಳ ಒಳಗಡೆ ನೋಡ್ತೀರಾ. ಅದರ ಜೊತೆಲಿ ಮತ್ತೆ ಯಾವ್ದನ್ನ ನೋಡ್ತೀವಿ ಅಂತಂದ್ರೆ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಅದಾ GST. ಸೊ ಇದರಲ್ಲಿ ಏನ್ ಮಾಡಿದ್ವಿ, ಮೊದಲಿದ್ದಂತ 40ಕ್ಕಿಂತ ಹೆಚ್ಚು ಟ್ಯಾಕ್ಸ್ ಗಳನ್ನ ಒಟ್ಟಿಗೆ ಸೇರಿಸಿದ್ವಿ. ಸೊ 17ಕ್ಕಿಂತ ಹೆಚ್ಚು ಟ್ಯಾಕ್ಸ್ಗಳು ಸ್ಟೇಟ್ ಗವರ್ಮೆಂಟ್ ನ ಸೈಡ್ ಇದ್ದು, 20ಕ್ಕಿಂತ ಹೆಚ್ಚು ಟ್ಯಾಕ್ಸ್ಗಳು ಅದು ಯಾವುದು ಸೆಂಟ್ರಲ್ ಗವರ್ಮೆಂಟ್ ಸೈಡ್ ಇದ್ದು, ಅವೆಲ್ಲಗಳನ್ನ ಮರ್ಜ್ ಮಾಡಿ ಒಂದು ಟ್ಯಾಕ್ಸ್ ಅನ್ನ ಇಟ್ಕೊಂಡಿದೀವಿ. ಒನ್ ನೇಷನ್ ಒನ್ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನುವಂತ ಕಾನ್ಸೆಪ್ಟ್ ಇಂದ ಬಂದಿರೋದು GST ಅಂತ ಕರಿತೀವಿ. ಸೊ ಈಗ ಈ GST ಗೆ ಸಂಬಂಧಪಟ್ಟಾಗಿ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ, ಓಕೆ, GST ಗೆ ಸಂಬಂಧಪಟ್ಟಾಗಿ ನಾವು ನೋಡ್ತೀವಿ ಅಂತಂದ್ರೆ ಮೊದಲನೇದಾಗಿ ಅಮೆಂಡ್ಮೆಂಟ್ ಗೆ ಸಂಬಂಧಪಟ್ಟಾಗಿ ನೋಡೋಣ. ಇದನ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ತಂದಿದ್ವಿ. ಸೊ ಅಮೆಂಡ್ಮೆಂಟ್ ಯಾವ ತರ ಮಾಡಿದ್ವಿ ಅಂತ ಕೇಳಿದಾಗ 122ನೇ ಬಿಲ್ ಆಗಿತ್ತು. ಓಕೆ, ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಎಷ್ಟು ಅಂತ ಕೇಳಿದಾಗ 122nd. ಸೊ ವಾಟ್ ಅಬೌಟ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಕೇಳಿದ್ರೆ 101st. ಓಕೆ, 101ನೇ ಅಮೆಂಡ್ಮೆಂಟ್ ಆಕ್ಟ್ ಇದು. ಸೊ 122nd ಬಿಲ್, ಸೊ 101st ಆಕ್ಟ್. ಸೊ ಅದ್ರ ನಾವು ಈ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಿರೋದು GST ಅಂತ. ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗಳನ್ನ ನೋಡಿ ಯಾವ್ದನ್ನ ನಾವು ಇಲ್ಲಿ ಅಮೆಂಡ್ಮೆಂಟ್ ಮಾಡಿದೀವಿ ಅಂತ ಕೇಳಿದಾಗ ಒಂದು 246A ಅನ್ನ ಎಂಟರ್ ಮಾಡಿದೀವಿ, ತಂದಿದೀವಿ. ಸೊ ಅದರಲ್ಲಿ ಏನ ಕೊಡ್ತೀವಿ, ಕಾನ್ಕರೆಂಟ್ ಪವರ್ ಟು ಲೇವಿ GST ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೆ ಎಷ್ಟು ಪವರ್ ಇದೆ, ಸ್ಟೇಟ್ ಗವರ್ಮೆಂಟ್ ಗೆ ಎಷ್ಟು ಪವರ್ ಇದೆ, ಯಾವ ತರ ಮಾಡ್ಬೋದು ಅದನ್ನ ಹೇಳ್ತೀವಿ. 269A ಸ್ಟೇಟ್ಸ್ ಅಬೌಟ್ ಇಂಟರ್ ಸ್ಟೇಟ್ ಟ್ರೇಡ್. ಓಕೆ, ಸೊ ಲೇವಿಂಗ್ GST ಅಂಡ್ ಡಿಸ್ಟ್ರಿಬ್ಯೂಟಿಂಗ್ GST ಇನ್ ಕೇಸ್ ಆಫ್ ಇಂಟರ್ ಸ್ಟೇಟ್ ಟ್ರೇಡ್ ಅಂತ ಕರಿತಾರೆ. ಅಂದ್ರೆ ಅಂತಾರಾಜ್ಯ, ಬೇರೆ ಬೇರೆ ರಾಜ್ಯಗಳ ಮಧ್ಯದಲ್ಲಿ ಈ ತರದ ಏನಾದ್ರು ವ್ಯವಹಾರಗಳಾದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ 269A ಎಲ್ಲಿದೆ. ಇನ್ನು 279A ಇದರಲ್ಲಿ ಏನಿದೆ ಅಂತ ಕೇಳಿದಾಗ GST ಕೌನ್ಸಿಲ್ ನ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. GST ಕೌನ್ಸಿಲ್ ಅಂತಂದಾಗ ಇದೇನ್ ಮಾಡುತ್ತೆ, GST ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಇದರ ಚೇರ್ಪರ್ಸನ್ ಯಾರಿರ್ತಾರೆ, ಚೇರ್ಪರ್ಸನ್ ಆಫ್ GST ಕೌನ್ಸಿಲ್ ವಿಲ್ ಬಿ ಫೈನಾನ್ಸ್ ಮಿನಿಸ್ಟರ್. ಸೊ ಇವರ ಅಡಿಯಲ್ಲಿ ನಿಮ್ಗೆ ಏನಿರುತ್ತೆ, ಸೊ ಸ್ಟೇಟ್ ರೆಪ್ರೆಸೆಂಟೇಷನ್ ಇರುತ್ತೆ, ಇವನ್ ಯೂನಿಯನ್ ಟೆರಿಟರಿಯ ರೆಪ್ರೆಸೆಂಟೇಷನ್ ಕೂಡ ಇರುತ್ತೆ. ಸೊ ಇವೆಲ್ಲ GST ಗೆ ಸಂಬಂಧಪಟ್ಟ, GST ಕೌನ್ಸಿಲ್ಗೆ ಸಂಬಂಧಪಟ್ಟ. ಸೊ ವಿತ್ ದಿಸ್ ಇನ್ 2017 we even passed several acts. ಸೊ ಅದರಲ್ಲಿ ಯಾವ್ಯಾವ್ದಿದೆ, ಸೆಂಟ್ರಲ್ GST ಆಕ್ಟ್ ಅಂತ ಹೇಳಿದೆ 2017, ಸ್ಟೇಟ್ GST ಆಕ್ಟ್ 2017 ಅಂತ ಹೇಳಿದೆ, ಇಂಟಿಗ್ರೇಟೆಡ್ GST ಆಕ್ಟ್ 2017 ಅಂತ ಹೇಳಿದೆ. ಈ ತರದೆಲ್ಲ ಬೇರೆ ಬೇರೆ. ಅದರ ಜೊತೆಯಲ್ಲಿ ಮತ್ತೊಂದು ಬಹಳ ನ್ಯೂಸ್ ಅಲ್ಲಿ ಇದ್ದದ್ದು ಯಾವುದು, GST ಕಂಪನ್ಸೇಷನ್ ಆಕ್ಟ್ ಅಂತ ಹೇಳ್ಕೊಂಡಿತ್ತು 2017ರಲ್ಲಿ. ಸೊ ಅಲ್ಲಿ ಏನ್ ಮಾಡ್ತೀವಿ, ಬೇರೆ ಬೇರೆ ಅಂದ್ರೆ ಒಂದು ರಾಜ್ಯಗಳು 17ಕ್ಕಿಂತ ಹೆಚ್ಚು ಬೇರೆ ಬೇರೆ ತೆರಿಗೆಗಳನ್ನ ಕಲೆಕ್ಟ್ ಮಾಡ್ತಾ ಇದಾವೆ ಅಂತಂದ್ರೆ ಅವಾಗ ಅವುಗಳಿಗೆ ಏನಿರುತ್ತೆ, ಜಾಸ್ತಿ ರೆವೆನ್ಯೂ ಕಲೆಕ್ಟ್ ಆಗ್ತಾ ಇರುತ್ತೆ. ಒಂದು GST ನ ತಂದಾಗ ಮೊದಲ ಬಾರಿಗೆ ನಿಮ್ಗೆ ಏನಾಗುತ್ತೆ, ರೆವೆನ್ಯೂ ಸ್ವಲ್ಪ ಕಡಿಮೆ ಆಗುತ್ತೆ, ಸರ್ಕಾರಕ್ಕೆ ಬರುವಂತ ಆದಾಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆ ತರ ಆದಾಯ ಕಡಿಮೆ ಆದ್ರೂ ಕೂಡ ಅವರು GST ನ ಲಾಗು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳುತ್ತೆ, ವಾಟ್ ಎವರ್ ದ ಲಾಸಸ್ ಇನ್ಕರ್ಡ್ ಆರ್ ವಾಟ್ ಎವರ್ ದಿ ಶಾರ್ಟ್ ಕಮಿಂಗ್ಸ್ ಆಫ್ ಟ್ಯಾಕ್ಸಸ್, ಸೊ ದ್ಯಾಟ್ ವಿಲ್ ಬಿ ಕಂಪನ್ಸೇಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅಂತ ಕರೀತೀವಿ. ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ, ಸ್ಟೇಟ್ ಗವರ್ಮೆಂಟ್ ಗಳಿಗೆ ಎಷ್ಟು ಕಡಿಮೆ ಆಗಿದೆಯೋ ಅಥವಾ ಶಾರ್ಟ್ ಕಮಿಂಗ್ಸ್ ಬಂದಿದೆಯೋ ಈ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ GST ಅನ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ರಿಂದಾಗಿ ಅದರಿಂದ ಆಗಿರುವಂತ ಲಾಸಸ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ನಿಮ್ಗೆ ತುಂಬ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ನಾವೇನ್ ನೋಡ್ತೀವಿ, GST ಕಂಪನ್ಸೇಷನ್ ಆಕ್ಟ್ 2017 ಅಲ್ಲಿ ನೋಡ್ತೀವಿ. ಸೊ ಇದನ್ನ 5 ವರ್ಷಗಳಿಗೆ ನಾವು ತಂದ್ವಿ. ಸೊ ದಟ್ ಮೀನ್ಸ್ ಅಪ್ ಟು 2022 ಓನ್ಲಿ. ಬಟ್ so in order to give this compensation we are collecting compensation cess. ಸೊ ಇದ್ರ ಮೇಲೆ ಏನ್ ಮಾಡ್ತೀವಿ, ಕಂಪನ್ಸೇಷನ್ ಸೆಸ್ ಅನ್ನ ತಗೋತೀವಿ.
ಈ ಕಂಪನ್ಸೇಷನ್ ಸೆಸ್ ಅನ್ನ ಏನ್ ಮಾಡಿದೀವಿ, ಇದನ್ನ ನೆಕ್ಸ್ಟ್ 5 ವರ್ಷಕ್ಕೆ ಮತ್ತೆ ಇನ್ಕ್ರೀಸ್ ಮಾಡ್ಕೊಂಡಿದೀವಿ. ಅಂದ್ರೆ ಅಪ್ ಟು 2027 ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ, ಕಂಪನ್ಸೇಷನ್ ಸೆಸ್ ಅನ್ನ ಕಲೆಕ್ಟ್ ಮಾಡುತ್ತೆ. ಸೊ ಆದ್ರೆ 2022 ಒಳಗಡೆ ನಿಮ್ಗೆ ಏನಾಗಿದೆ, GST ಕಂಪನ್ಸೇಷನ್ ನ ಸ್ಟೇಟ್ ಗಳಿಗೆ ಕೊಡೋದು ನಿಂತಿದೆ ಅಲ್ಲಿ. ಸೊ ಆ ತರದನ್ನ GST ಗೆ ಸಂಬಂಧಪಟ್ಟ ಕೆಲವೊಂದು ಕಾನ್ಸೆಪ್ಟ್ ಗಳನ್ನು ನೋಡ್ಬೋದು. ಸೊ ನೆಕ್ಸ್ಟ್ ಬರೋಣ. ಸೊ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನು ನೋಡೋಣ GST ಗೆ ಸಂಬಂಧಪಟ್ಟ ಹಾಗೆ. ಒನ್ ಈಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀರಾ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ಏನು? ಸೊ ಒಂದು ಫರ್ಮ್ ಇದೆ, ಅದರಲ್ಲಿ ನೀವೇನ್ ಮಾಡ್ತೀರಾ, ಒಂದಿಷ್ಟು ಕೆಲಸಗಳನ್ನ ಮಾಡ್ತಿದ್ರ, ನಿಮ್ಗೆ ಏನಾಗಿದೆ, ಒಂದಿಷ್ಟು ಇನ್ಪುಟ್ ಗಳನ್ನ, ರಾ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡ್ತೀರಾ. ಇದರ ಮೇಲೆ ಆಲ್ರೆಡಿ ನೀವು ಒಂದಿಷ್ಟು GST ನ ಕಟ್ಟಿದ್ದೀರಾ. ಸೊ ಇನ್ ನೆಕ್ಸ್ಟ್ ಏನ್ ಮಾಡ್ತೀರಾ, ನೀವು ಯಾವ್ದೋ ಒಂದು ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಅನ್ನ ಇದು ಮಾಡ್ತಿದ್ದೀರಾ. ಸೊ ಈ ಮ್ಯಾನುಫ್ಯಾಕ್ಚರ್ಡ್ ನ ಪ್ರಾಡಕ್ಟ್ ನ ಮೇಲೆನೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಒಂದಿಷ್ಟು GST ನ ಕಟ್ಟಬೇಕಾಗತ್ತೆ. ಆವಾಗ ಏನ್ ಹೇಳ್ತೀರಾ, ನಾವು ಆಲ್ರೆಡಿ ಇಷ್ಟನ್ನ ಕಟ್ಟಿದೀವಿ, ದಿಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇಷ್ಟನ್ನ ಮೈನಸ್ ಮಾಡಿ ಉಳಿದಿರೋದನ್ನಷ್ಟನ್ನ ನೀವು ಕಟ್ಟೋದೇನಿಲ್ಲ, ಅದನ್ನ ನಾವೇನ್ ಕರಿತೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಅಂದ್ರೆ ಆಲ್ರೆಡಿ ಇಷ್ಟನ್ನ ಕಟ್ಟಿದೀವಿ. ಫಾರ್ ಎಕ್ಸಾಂಪಲ್ ಈ ತರ ಥಿಂಕ್ ಮಾಡಿ, 10,000 ರೂಪಾಯಿ ವರ್ತನ ಏನ್ ಮಾಡಿದಿರಾ, ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದಿರಾ. ಅದರಲ್ಲಿ ಏನಾಗಿದೆ 10% ಅಂತ ಥಿಂಕ್ ಮಾಡೋಣ, 1,000 ರೂಪಾಯಿ ಏನ್ ಮಾಡಿದಿರಾ, GST ರೂಪದಲ್ಲಿ ಕಟ್ಟಿದಿರಾ. ಈಗ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದೇನು 30,000 ವರ್ತ್ನ ಒಂದು ಪ್ರಾಡಕ್ಟ್. ಇದರ ಮೇಲೆ ಏನಾಗುತ್ತೆ, ಸಪೋಸ್ ಥಿಂಕ್ ಮಾಡೋಣ 18% ಬೀಳುತ್ತೆ ಅಂತ ಥಿಂಕ್ ಮಾಡೋಣ. ಸೊ 18 into 3, ಸೊ ಅರೌಂಡ್ 54, ಹೌದಾ? 5,400 ಅನ್ನ GST ಕಟ್ಟಬೇಕು. ಆವಾಗ ನೀವೇನ್ ಹೇಳ್ತೀರಾ, ಆಲ್ರೆಡಿ ನಾವು 1,000 ಅನ್ನ ಕಟ್ಟಿದೀವಿ, ಇದು ಒಂದ್ ರೀತಿಯಲ್ಲಿ ಏನು, ಸರ್ಕಾರಕ್ಕೆ ನಾವು ಕೊಟ್ಟಿರುವಂತ, ಆಲ್ರೆಡಿ ಕೊಟ್ಟಿರುವಂತ GST ದಟ್ ವಿಲ್ ಬಿ ಸೊ ಲೈಕ್ ಕ್ರೆಡಿಟ್. ಸರ್ಕಾರಕ್ಕೆ ನಾವು ಮೊದಲೇ ಸಾಲ ಕೊಟ್ಟಿದೀವಿ ಅನ್ನೋ ತರ. ಸೊ ಅದನ್ನ ಮೈನಸ್ ಮಾಡಿ 5,400 1,000 ಮೈನಸ್ ಮಾಡಿ 4,400 ನೀವೇನ್ ಮಾಡ್ಬೇಕಾಗತ್ತೆ, GST ನ ಕಟ್ಟಬೇಕಾಗತ್ತೆ. ಸೊ ಇದನ್ನ ನಾವೇನ್ ಕರಿತಿದ್ವಿ, ಇದನ್ನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಇ ವೇ ಬಿಲ್. ಇ ವೇ ಬಿಲ್ ಅಂತಂದ್ರೆ GST ಅನ್ನ ಇವೇಡ್ ಮಾಡುವಂತ ಸಾಧ್ಯತೆಗಳಿದಾವೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ಇವೇಡ್ ಮಾಡಬಾರ್ದು, ಯಾರು ವಂಚನೆ ಮಾಡಬಾರ್ದು GST ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತೀವಿ, ಯಾರು ಪ್ರೊಡ್ಯೂಸರ್ ಇದಾರೆ ಅಥವಾ ಪರ್ಚೇಸರ್, ಬೈಯರ್ ಯಾರಿದ್ದಾರೆ, ಸೆಲ್ಲರ್ ಯಾರಿದ್ದಾರೆ, ಅದರ ಜೊತೆಯಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಯನ್ನ ಕೊಡುವಂತ ಲಾಜಿಸ್ಟಿಕ್ ಪಾರ್ಟ್ನರ್ ಯಾರಿದ್ದಾರೆ, ಸೊ ಇವು ಮೂರಕ್ಕೂ ಸೇರಿ ಒಂದೇ ಒಂದು ಬಿಲ್ ಅನ್ನ ಜನರೇಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಇ ವೇ ಬಿಲ್ ಅಂತ ಕರಿತೀವಿ. ಅದನ್ನ ಇ ವೇ ಬಿಲ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ರಿವರ್ಸ್ ಚಾರ್ಜ್ ಮೆಕಾನಿಸಮ್. ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂದ್ರೆ ಏನು, ಯಾರೋ ಒಬ್ರು GST ಅನ್ನ ಕಟ್ತಾ ಇಲ್ಲ, ಆದ್ರೆ ಅವರು ಏನ್ ಮಾಡ್ತಿದ್ರೆ, ಬೇರೆ ಯಾವ್ದು ದೊಡ್ಡ ಕಂಪನಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಈಗ ಆ ದೊಡ್ಡ ಕಂಪನಿ ಏನ್ ಮಾಡ್ಬೋದು, ಅದು ಇವರ ಬದಲಾಗಿ ತಾನೇ GST ಅನ್ನ ಫೈಲ್ ಮಾಡ್ಬೋದು. ಈ ತರದ ಒಬ್ರಿಗೆ ನಾವು GST ಫೈಲ್ ಮಾಡ್ಬೇಕು. ಅದನ್ನ ನಾವೇನ್ ಕರಿತೀವಿ, ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಕಂಪೋಸಿಷನ್ ಸ್ಕೀಮ್ ಅಂತ ಕರಿತೀರಾ. ಕಂಪೋಸಿಷನ್ ಸ್ಕೀಮ್ ಅಂತ ನಾವ್ ಏನ್ ಮಾಡ್ತೀವಿ, ಸೊ ಒಂದು ಫ್ಲಾಟ್ ರೇಟ್ ಅನ್ನ ಹೇಳ್ತೀವಿ. ಸೊ ಫ್ಲಾಟ್ ರೇಟ್ ಅಂದ್ರೆ ಏನು, ಸೊ ನಿಮ್ಗೆ GST ಅಂತಂದಾಗ ಬಹಳಷ್ಟು ಬೇರೆ ಬೇರೆ ಸ್ಲ್ಯಾಬ್ ಇದೆ, ಹೌದಾ? 0% ಸ್ಲ್ಯಾಬ್ ಇದೆ, 5% ಇದೆ, ಸೊ 12% ಇದೆ, 18% ಇದೆ, 28% ಇದೆ, ಹೌದಾ? ಸೊ ಈಗ ನೀವೇನ್ ಹೇಳ್ತೀರಾ, ಸೊ ಈ ತರದ ಬಹಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಒಂದೇ ಕಂಪನಿ ಉತ್ಪಾದನೆ ಮಾಡ್ತಾ ಇರ್ಬೋದು. ಅದ್ರ ಬದಲಾಗಿ ಏನ್ ಮಾಡ್ತೀವಿ, ಮ್ಯೂಚುಯಲಿ ಯಾವ್ದೋ ಒಂದು ಫ್ಲಾಟ್ ರೇಟ್ಗೆ ಅಗ್ರಿ ಮಾಡ್ಕೋತೀವಿ. ಸೊ ಆ ತರ ಮಾಡೋದನ್ನ ನಾವೇನ್ ಕರಿತೀವಿ, ಕಂಪೋಸಿಷನ್ ಸ್ಕೀಮ್ ಅಂತ ಕರಿತೀವಿ. ಅಂದ್ರೆ ಬೇರೆ ಬೇರೆ ಸೊ ಟ್ಯಾಕ್ಸ್ ರೇಟ್ ನಲ್ಲಿ ಬರುವಂತ ಪ್ರಾಡಕ್ಟ್ ಗಳಿದ್ದಾಗ ಅವುಗಳನ್ನ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಏನ್ ಮಾಡ್ತೀವಿ, ಒಂದು ಫ್ಲಾಟ್ ರೇಟ್ ಅನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೀವಿ. ನೆಕ್ಸ್ಟ್ ಬರುತ್ತೆ GST ನೆಟ್ವರ್ಕ್ ಅಂತ ಕರಿತೀರಾ. GST ನೆಟ್ವರ್ಕ್ ಅನ್ನೋದು ಒಂದು ಪ್ರೈವೇಟ್ ಕಂಪನಿ ಅಂತ ನೆನಪಲ್ಲಿ. GST ನೆಟ್ವರ್ಕ್ ವಿಲ್ ಪ್ರೊವೈಡ್ ದಿ ಇನ್ಫ್ರಾಸ್ಟ್ರಕ್ಚರ್, ದಟ್ ಈಸ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಡ್ ಫಾರ್ GST ಅಂತ ಕರಿತೀವಿ. ಸೊ ಅದನ್ನ ಪ್ರೊವೈಡ್ ಮಾಡೋದು ಇದು. ಸೊ ಇದರಲ್ಲಿ ಸ್ಟೇಟ್ ಗವರ್ಮೆಂಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಕಂಬೈನ್ಡ್ ಆಗಿ ಹೊಂದಿರುವಂತ ಸೊ ಟೋಟಲ್ ಆದಂತ ಒಂದು ಶೇರ್ ಹೋಲ್ಡಿಂಗ್ ಎಷ್ಟು, 49%. 51% ಯಾರ ಹತ್ರ ಇದೆ, LIC, ICICI, HDFC ಬ್ಯಾಂಕ್, NSE ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್. ಸೊ ಇವರ ಹತ್ರ ರಿಮೈನಿಂಗ್ 51% ಇದೆ. ಸೊ ಆ ಕಾರಣಕ್ಕಾಗಿ ಇದನ್ನ ಏನ್ ಮಾಡ್ತೀವಿ, ಪ್ರೈವೇಟ್ ಕಂಪನಿ ಅಂತ ಕರಿತೀವಿ ನೆನಪಲ್ಲಿ. ಸೊ ನೆಕ್ಸ್ಟ್ ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಅಂತ ಕೂಡ ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಬರುತ್ತೆ. ಸೊ ಅದನ್ನ ಯಾರು ಕೊಡ್ತಾರೆ ಅಂತ ಕೇಳಿದಾಗ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ ಕೊಡುತ್ತೆ. ಸೊ ಇದು ಯಾವಾಗ ನೀವು ಯಾವ್ದಾದ್ರು ವಸ್ತುವನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ, ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಭಾರತದ ಒಳಗಡೆ ಆದ್ರೆ ನೀವು GST ನಂಬರ್ ಅನ್ನ ಇಟ್ಕೊಂಡು ಟ್ರ್ಯಾಕ್ ಮಾಡ್ಬೋದು. ಸೊ ಯಾರಿಗೆ ಹೋಗಿದೆ ಏನು ಅನ್ನೋದಿತ್ತು ಅಂತ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ್ರೆ ನಿಮ್ಗೆ ಟ್ರ್ಯಾಕ್ ಮಾಡೋದಕ್ಕಾಗಲ್ಲ. ಆ ಕಾರಣಕ್ಕಾಗಿ ಏನ್ ಮಾಡ್ತಿದೀವಿ, ಫಾರ್ ಎಕ್ಸಾಂಪಲ್ ಭಾರತದಲ್ಲಿ GST ತರ ಇರ್ಬೋದು, ಫ್ರಾನ್ಸ್ ಅಲ್ಲಿ ಬೇರೆ ಯಾವ್ದೋ ಇರ್ಬೋದು, ಅವಾಗ ಅಲ್ಲಿ ಏನಿರುತ್ತೆ, ಅಲ್ಲಿ ಬೇರೆ ನಂಬರ್ ಬಂದ್ಬಿಡುತ್ತೆ. ಸೊ ಅದನ್ನ ನೀವು ಸೊ ಒಂದೇ ರೀತಿ ನೋಡೋದಕ್ಕಾಗಲ್ಲ. ಅದಕ್ಕಾಗಿ ಏನ್ ಮಾಡ್ತೀವಿ, ಗ್ಲೋಬಲ್ ಲೆವೆಲ್ ಅಲ್ಲಿ ಸೊ ಒಂದು ಸೇಮ್ ಆದಂತ ನಾಮನ್ಕ್ಲೇಚರ್ ಅನ್ನ ಎಲ್ಲದಕ್ಕೂ ಸೇಮ್ ಆಗಿ ನೇಮಿಂಗ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದನ್ನ ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಅನ್ನುವಂತ ಹೆಸರಿಂದ ಕರಿತೀವಿ. ಸೊ ಇದೆಲ್ಲ GST ಗೆ ಅಸೋಸಿಯೇಟೆಡ್ ಆಗಿರುವಂತ ಕೆಲವೊಂದು ಕಾನ್ಸೆಪ್ಟ್ಗಳು.
ಓಕೆ, ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಅಂಡ್ ಸಿ.